ಇವತ್ತಿನ ದಿವಸ ಸಂಸದ ಭವನದಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರ ಕೇಂದ್ರ ಸಚಿವರ ವಿರುದ್ಧ ಸುಳ್ಳು ಆಪಾದನೆ ಮಾಡಿದ್ದಾರೆ. ಅವರಿಗೆ ಸತ್ಯ ಅಂತೂ ಗೊತ್ತಿಲ್ಲ, ಸುಳ್ಳು ಮಾಡೋದು ನಂಬರ್ ಒನ್ ಪ್ರಿಯಾಂಕಾ ವಾದ್ರಾ ಅವರು. ರಾಹುಲ್ ಗಾಂಧಿ ಅವರು ನೋಡ್ತಾ ಇದ್ದಾರೆ, ಜನ ಎಲ್ಲ ಅವ್ರದ್ದು ಭಾಷಣ, ಅವರು ಸಂಸದದಲ್ಲಿ ಗದ್ದಲ ನೆಪ್ಪೋದು ಮತ್ತು ಎಲ್ಲಾ ರೀತಿಯಾದಂತಹ ಸುಳ್ಳು ಆರೋಪಗಳು ಮಾಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ದಿವಸ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಇಲ್ಲಿದ್ದಂತ ಪ್ರಿಯಾಂಕಾ ಖರ್ಗೆ ಗೃಹ ಸಚಿವರು ಪೊಲೀಸರ ಮೇಲೆ ಇಟ್ಟುಕೊಂಡು ನಮ್ಮ ಕಾರ್ಯಕರ್ತರ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಅದಕ್ಕಾಗಿ ನಾನು ಹೇಳಲು ಬಯಸ್ತೀನಿ, ಪ್ರಿಯಾಂಕಾ ವಾದ್ರಾ ಅವರು ನಮ್ಮ ಕೇಂದ್ರ ಸಚಿವರು, ನಮ್ಮ ನೆಚ್ಚಿನ ನಾಯಕರು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಏನು ಸುಳ್ಳು ಆಪಾದನೆ ಮಾಡಿದಾರಲ್ಲ, ಕೂಡಲೇ ಕ್ಷಮೆ ಕೇಳಬೇಕು. ನೀವು ಕ್ಷಮೆ ಕೇಳಿದ್ರೆ ನಾವು ದಿನವಿಡೀ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಈ ವಿಡಿಯೋ ಮುಖಾಂತರ ಹೇಳಲು ಬಯಸ್ತೀನಿ. ಅಧಿವೇಶನ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಏನು ಸಂಸತ್ ಅಧಿವೇಶನವನ್ನ ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವು ಕರಿತೀವಿ, ಅಂತಹ ಒಂದು ಸ್ಥಳದಲ್ಲಿ ನಿಂತು ಈ ನಕಲಿ ಗಾಂಧಿ ಕುಟುಂಬದ ಕುಡಿ ಪ್ರಿಯಾಂಕಾ ವಾದ್ರಾ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಅವಹೇಳನಕಾರಿಯಾದಂತಹ ಪದವನ್ನ ಬಳಸಿದ್ದಲ್ಲದೆ ಆಧಾರರಹಿತವಾದ ಇಲ್ಲ ಸಲ್ಲದ ಆರೋಪವನ್ನ ಮಾಡಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕಳೆದ ಅನೇಕ ದಶಕಗಳಿಂದ ದೇಶ ಸೇವೆಯನ್ನ ಮಾಡ್ತಾ ಇರುವಂತಹ, ತಮ್ಮ ರಾಜಕೀಯ ಜೀವನದಲ್ಲಿ ಮತ್ತು ಸಾಮಾಜಿಕ ಜೀವನದಲ್ಲಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಈವರೆಗೆಯೂ ಯಾವುದೇ ಆದಂತಹ ಒಂದೇ ಒಂದು ರೀತಿಯಾದಂತಹ ಗಂಭೀರವಾದ ಆರೋಪ ಇಲ್ಲ, ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆ ಇಲ್ಲ. ಅಂತಹ ಒಬ್ಬ ಸಜ್ಜನ ರಾಜಕಾರಣಿಯು ಇವತ್ತು ತಮ್ಮ ವಿವಿಧ ಜವಾಬ್ದಾರಿಗಳ ಜೊತೆಗೆ ತಮ್ಮ ಕೇಂದ್ರ ಸರ್ಕಾರದ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಜೊತೆಗೆ ಅವರಿಗೆ ಹೆಚ್ಚುವರಿಯಾಗಿ ಏನು ಶಿಕ್ಷಣ ಸಚಿವ ಖಾತೆ ಸಿಕ್ಕಿದೆ, ಇದನ್ನ ತಡೆಯಲಾರದೆ ಆ ಒಂದು ಅಸೂಯೆ ಭಾವನೆಯಿಂದ, ರಾಜಕೀಯ ವೈಷಮ್ಯದಿಂದ ಪ್ರಿಯಾಂಕಾ ವಾದ್ರಾ ಅವರು ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಏನು ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ, ಅದು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಇದು ಕೇವಲ ಒಬ್ಬ ವ್ಯಕ್ತಿಗೆ ಅವರು ಹಾನಿಯನ್ನುಂಟು ಮಾಡಿಲ್ಲ, ಆದರೆ ಅವರು ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ದೇಗುಲವಾದಂತಹ ಸಂಸತ್ತಿಗೆ ಅಗೌರವವನ್ನು ಸಲ್ಲಿಸಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ಮಾತುಗಳು ಕಡತದಲ್ಲಿ ದಾಖಲಾಗುತ್ತವೆ ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನವೂ ಇಲ್ಲದಂತಹ ಅವಿವೇಕಿ ಪ್ರಿಯಾಂಕಾ ವಾದ್ರಾ ಆ ಒಂದು ಆರೋಪವನ್ನ ಕೇಂದ್ರ ಸಚಿವರ ಮೇಲೆ ಮಾಡಿ ಸದನದ ಗೌರವಕ್ಕೆ ಧಕ್ಕೆಯನ್ನು ತಂದಿದ್ದಾರೆ. ಅವರು ಕೂಡಲೇ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ಈ ಭಾರತ ದೇಶದ ಜನತೆಗೆ ಕ್ಷಮೆಯನ್ನ ಕೇಳುವ ಮುಖಾಂತರ ತಮ್ಮ ಮಾತನ್ನ ಸದನದಲ್ಲಿ ಹಿಂಪಡೆಯಬೇಕು. ಒಂದು ವೇಳೆ ಅವರು ಈ ರೀತಿಯಾಗಿ ಮಾಡದೇ ಇದ್ದರೆ ನಾವು ಆಗ್ರಹ ಪೂರ್ವಕವಾಗಿ ಒತ್ತಾಯನ್ನ ಮಾಡ್ತೇವೆ. ಅವರು ಕ್ಷಮೆ ಕೇಳುವವರೆಗೂ ಅವರಿಗೆ ಮುಂದಿನ ಸಂಸತ್ ಅಧಿವೇಶನದಲ್ಲಿ ಅವರಿಗೆ ಹಾಜರಾಗಲು ಅನುಮತಿಯನ್ನು ನೀಡಬಾರದು ಅನ್ನುವಂತ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ. ಅವ್ರು ಎಲ್ಲಿವರೆಗೂ ಕ್ಷಮೆ ಕೇಳುವುದಿಲ್ಲ ಅಲ್ಲಿವರೆಗೂ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಯುವ ಮೋರ್ಚಾ ಘಟಕದ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಅವರು ಕ್ಷಮೆ ಕೇಳುವವರೆಗೂ ಮುಂದುವರಿಯುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಈ ಮುಖಾಂತರ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಜಗದೀಶ್ ಬುಳ್ಳಾನವರ್, ಜಿಲ್ಲಾ ಉಪಾಧ್ಯಕ್ಷ ಬಿಜೆಪಿ. ವಿರುದ್ಧ ಏನು ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಇದೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಳ್ಳುತ್ತೇವೆ. ಕಾಂಗ್ರೆಸ್ ಸರ್ಕಾರದವರು ಪೊಲೀಸರ ಮುಖಾಂತರ ಹೋರಾಟಗಾರರನ್ನ ದಮನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಬರುವಂತ ದಿನಗಳಲ್ಲಿ